ಎಂಜಿ ರೋಡ್, ಚೆಸ್ಟ್ ಸ್ಟ್ರೀಟ್ ಹಾಗೆ ಬ್ರಿಗೇಡ್ ರಸ್ತೆಯಲ್ಲಿ ಹೊಸ ವರ್ಷದ ಸಂಭ್ರಮ ಈಗಾಗಲೇ ಕಳೆಗಟ್ಟಿರುವಂತದ್ದು. ಸಾಕಷ್ಟು ಜನ ಈಗಾಗಲೇ ಈ ಒಂದು ರಸ್ತೆಗೆ ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಪಬ್ಗೂ ಕೂಡ ಈಗಾಗಲೇ ಎಂಟ್ರಿ ಆಗ್ತಾ ಇರುವಂತದ್ದು. ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಅತಿ ಹೆಚ್ಚಿನ ಜನ ಮೆಟ್ರೋವನ್ನ ಅವಲಂಬಿಸಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಬಾರಿ ಟ್ರಾಫಿಕ್ ಪೊಲೀಸರು ಪಿಕಪ್ ಪಾಯಿಂಟ್ ಹಾಗೆ ಡ್ರಾಪ್ ಪಾಯಿಂಟ್ ಅನ್ನ ಕೂಡ ಗುರುತಿಸಿದ್ರು. ಹಾಗಾಗಿ ಅಲ್ಲಿಂದ ಸಾಕಷ್ಟು ದೂರ ಆಗುತ್ತೆ. ಅಷ್ಟೇ ಅಲ್ಲದೆ ಒಂದು ಮನವಿಯನ್ನ ಕೂಡ ಮಾಡ್ಕೊಂಡಿರ್ತಾರೆ. ಪ್ರತಿಯೊಬ್ಬರು ಕೂಡ ಸಾರ್ವಜನಿಕ ಸಾರಿಗೆಯನ್ನ ಬಳಸಿ ತಮ್ಮ ಖಾಸಗಿ ವಾಹನಗಳನ್ನ ತರಬೇಡಿ ಅನ್ನುವಂತ ಒಂದು ಮಾತನ್ನ ಕೂಡ ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ಮೆಟ್ರೋವನ್ನ ಸಾಕಷ್ಟು ಜನ ಅವಲಂಬಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಎಂಜಿ ರೋಡ್ ಆಗಿರ್ಬೋದು, ಚೆಸ್ಟ್ ಸ್ಟ್ರೀಟ್ ಆಗಿರ್ಬೋದು, ಹಾಗೆ ಬ್ರಿಗೇಡ್ ರಸ್ತೆ ಆಗಿರ್ಬೋದು, ಇಲ್ಲೆಲ್ಲೂ ಕೂಡ ವಾಹನವನ್ನ ನಿಲ್ಲಿಸಲಿಕ್ಕೆ ಅವಕಾಶಗಳಿಲ್ಲ. ಹಾಗಾಗಿ ಸಾಕಷ್ಟು ಜನ ಈಗಾಗಲೇ ಮೆಟ್ರೋ ಮೂಲಕ, ಅದೇ ರೀತಿ ಆಟೋಗಳ ಮೂಲಕವಾಗಿ ಬಂದು ಇಲ್ಲಿ ಇಳ್ಕೊಳ್ತಾ ಇರುವಂತದ್ದು. ತಮ್ಮ ಒಂದು ವಾಹನಗಳನ್ನ ಕೂಡ ಯಾರು ತರ್ತಾ ಇಲ್ಲ. ಅದೇ ರೀತಿ ಪೊಲೀಸರು ಕೂಡ ಅವರಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ ಬರಲಿಕ್ಕೆ. ಅಷ್ಟೇ ಅಲ್ಲದೆ ಇಲ್ಲಿ ಪಾರ್ಕಿಂಗ್ ಅನ್ನ ಕೂಡ ಈಗಾಗಲೇ ನಿಷೇಧಿಸಿರೋದ್ರಿಂದಾಗಿ ಮೆಟ್ರೋ ಮೇಲಿನ ಅವಲಂಬನೆ ಏನಾಗಿದೆ ಇದು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಸಾಕಷ್ಟು ಜನ ಈಗಾಗಲೇ ಹೊಸ ವರ್ಷವನ್ನ ಭರ್ಜರಿಯಾಗಿ ವೆಲ್ಕಮ್ ಮಾಡಬೇಕು ಅನ್ನುವಂತ ಒಂದು ಉದ್ದೇಶದಿಂದಾಗಿ ಈಗಾಗಲೇ ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಹಾಗೆ ಬ್ರಿಗೇಡ್ ರಸ್ತೆಗೆ ಬಂದಿದ್ದಾರೆ. ಆಚರಣೆಯನ್ನ ಕೂಡ ಮಾಡಬೇಕು ಅನ್ನುವಂತ ಒಂದು ಹುಮ್ಮಸ್ ಏನಿದೆ ಅದು ಸಾಕಷ್ಟು ಜನರಲ್ಲಿ ಕಾಣ್ತಾ ಇರುವಂತದ್ದು. ಇನ್ನು ಸಂಜೆ ಏನಿದೆ, ಸಾಕಷ್ಟು ಜನ ಸೇರುವಂತ ಒಂದು ನಿರೀಕ್ಷೆ ಕೂಡ ಇದೆ. ಹಾಗಾಗಿ ಪೊಲೀಸರು ಕೂಡ ಸೂಕ್ತವಾದಂತಹ ಒಂದು ಭದ್ರತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನ ಕೂಡ ಅಳವಡಿಸಿದ್ದಾರೆ. ಪಬ್ ಆಗಿರ್ಬೋದು, ಬಾರ್ ಆಗಿರ್ಬೋದು, ಹಾಗೆ ರೆಸ್ಟೋರೆಂಟ್ ಆಗಿರ್ಬೋದು, ಇಲ್ಲೆಲ್ಲವೂ ಕೂಡ ಸಿಸಿಟಿವಿಯ ಕಣ್ಗಾವಲಿರುತ್ತೆ. ಅದೇ ರೀತಿಯಲ್ಲಿ ಅವರು ಕೂಡ ಬೌನ್ಸರ್ಸ್ ಗಳನ್ನ ಈಗಾಗಲೇ ನೇಮಿಸಿಕೊಳ್ಳುವಂತ ಒಂದು ಕೆಲಸವನ್ನ ಕೂಡ ಈಗಾಗಲೇ ಮಾಡಿರುವಂತದ್ದು. ಈ ಎಲ್ಲ ಒಂದು ಮುಂಜಾಗ್ರತಾ ಕ್ರಮಗಳ ನಡುವೆ ಹೊಸ ವರ್ಷವನ್ನ ಭರ್ಜರಿಯಾಗಿ ವೆಲ್ಕಮ್ ಮಾಡಲಿಕ್ಕೆ ಈಗಾಗಲೇ ಸಕಲ ರೀತಿಯ ಒಂದು ಸಿದ್ಧತೆ ಏನಿದೆ ಇದು ಈಗಾಗಲೇ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.